ನಮಸ್ಕಾರ. ನಾನು ಶಿವಕುಮಾರ್. ಓಕೆ. ಸೊ, ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಓಕೆ. ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಸೊ, ಎಲ್ ಬಿ ಎ ಕ್ವೆಶನ್ಸ್. ಓಕೆ. ಸೊ, ಪ್ರೀವಿಯಸ್ಲಿ 40 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ. ಸೊ, ಇದು 41st ಕ್ವೆಶನ್. ಓಕೆ. ಕ್ವೆಶನ್ ನೋಡೋಣ. ಕೆ ನ ಯಾವ ಬೆಲೆಗೆ ಓಕೆ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಈಕ್ವಲ್ ಟು 0 ಸಮೀಕರಣದ ಮೂಲಗಳು ಸಮವಾಗಿರುತ್ತವೆ ಎಂದು ಕಂಡುಹಿಡಿಯಿರಿ. For what value of k, the roots of the equation kx square plus 6x plus 1 equal to 0 are equal. Okay, so ನಮಗೊಂದು ಥಿಯರಿ ಗೊತ್ತಿದೆ. ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಓಕೆ ಗ್ರೇಟರ್ ದೆನ್ 0 ಇದ್ದಾಗ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಅಂದರೆ ಎರಡು ಬೇರೆ ಬೇರೆ ಭಿನ್ನವಾದ ಮೂಲಗಳು ಬರುತ್ತೆ. ಓಕೆ. ಸೊ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಈಕ್ವಲ್ ಇರ್ತವೆ. ಎರಡು ರೂಟ್ಸ್ ಈಕ್ವಲ್ ಇರ್ತವೆ. ಸೊ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0. ಸೊ ಈ ಕೇಸಲ್ಲಿ ನೋ ರಿಯಲ್ ಹಂಗಂದ್ರೆ ನಮ್ಮ ಕ್ವೆಶನ್ ಪ್ರಕಾರ ಇಲ್ಲಿ ನೋಡಿ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ರೂಟ್ಸ್ ಆಫ್ ದ ಇಕ್ವೇಶನ್ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಈಕ್ವಲ್ ಟು 0 ಆರ್ ಈಕ್ವಲ್ ಅಂತಂದರೆ ನಾವು ಈ ರೂಲ್ನ ತಗೋಬೇಕು. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಸೊ ಬಿ ವ್ಯಾಲ್ಯೂ 6. ಸೊ ಇಲ್ಲಿ ಬರ್ಕೊಳ್ಳೋಣ. ಎ ಈಕ್ವಲ್ ಟು ಕೆ, ಇದನ್ನೇ ಫೈಂಡ್ ಔಟ್ ಮಾಡಬೇಕು. ಬಿ ಈಕ್ವಲ್ ಟು 6 ಕೊಟ್ಟಿದ್ದಾರೆ. ಓಕೆ. ಸಿ ಈಕ್ವಲ್ ಟು 1. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 6 ಸ್ಕ್ವೇರ್ ಮೈನಸ್ 4 ಇಂಟು ಕೆ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಸೊ ಸಿ ವ್ಯಾಲ್ಯೂ 1 ಇದೆ, ಈಕ್ವಲ್ ಟು 0. ಓಕೆ. ಸೊ 6 ಸ್ಕ್ವೇರ್ 6 6 36 ಮೈನಸ್ 4k ಈಕ್ವಲ್ ಟು 0. ಸೊ ಈ ಪ್ಲಸ್ 36ನ ಈ ಕಡೆ ತೊಗೊಂಡು ಹೋಗ್ತಾ ಇದ್ದೀನಿ. ಮೈನಸ್ 4k ಈಕ್ವಲ್ ಟು ಮೈನಸ್ 36. ಕ್ಲಿಯರ್? ಸೊ ಈ ಮೈನಸ್ನ ತೆಗೀತು. 4k ಈಕ್ವಲ್ ಟು 36. k is equal to 36 upon 4. 4 ones are 4 9. 4 9s are 36. So k value equal to 9. So ಈ ಕ್ವೆಶನ್ ಪ್ರಕಾರ ನನ್ನ 0 k equal to 9. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಅದೇ ಥರದ್ದು ಪ್ರೀವಿಯಸ್ ಕ್ವೆಶನ್, ಬಟ್ ಇದು ಮಾಡಲ್ ಕ್ವೆಶನ್ ಪೇಪರ್ 1 2024 ಆವರೇಜ್ ಕ್ಯಾಟಗರಿದು. ಓಕೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 9 ಈಕ್ವಲ್ ಟು 0 ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ. ಓಕೆ. ಇಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಓಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 9 ಈಕ್ವಲ್ ಟು 0 ಆಸ್ 2 ಈಕ್ವಲ್ ರೂಟ್ಸ್, ದೆನ್ ಫೈಂಡ್ ದ ಇಕ್ವೇಶನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ ಪೈಲ ಬಿ ವ್ಯಾಲ್ಯೂ ಬೇಕು. ಓಕೆ. ನಾವು ಇದ್ರದ್ದು ಕಂಡೀಷನ್ ನೋಡ್ತಾ ಇದ್ದೀವಿ. ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದೆನ್ 0 ಇದ್ದಾಗ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಓಕೆ. ನೆಕ್ಸ್ಟ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಇದು ಈಕ್ವಲ್ ಟು 0. ಅವಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಸೊ ನಮ್ಮ ಕ್ವೆಶನ್ ಪ್ರಕಾರ ಇದೇ ಕಂಡೀಷನ್ ಇದೆ, ಬಟ್ ಥರ್ಡ್ ಕಂಡೀಷನ್ ನೋಡೋಣ. ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0, ನೋ ರಿಯಲ್ ರೂಟ್ಸ್. ಓಕೆ. ಸೊ ನಮ್ಮ ಪ್ರಕಾರ ಇಲ್ಲಿ ಈಕ್ವಲ್ ರೂಟ್ಸ್ ಇದೆ. ಸೊ ಈ ಕಂಡೀಷನ್ನ ತಗೋಬೇಕು. ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಸೊ ಬಿ ವ್ಯಾಲ್ಯೂ ಹಾಗೆ ಇದೆ. ಸೊ ಬಿ ಸ್ಕ್ವೇರ್ನ ಹಾಗೆ ಇಡ್ತೀನಿ. ಮೈನಸ್ 4 ಸೊ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು ಬಿ, ಇದನ್ನೇ ಫೈಂಡ್ ಔಟ್ ಮಾಡಬೇಕು. ಸಿ ಈಕ್ವಲ್ ಟು 9. ಮೈನಸ್ 4 ಇಂಟು 1 ಇಂಟು ಸಿ ವ್ಯಾಲ್ಯೂ 9 ಇದೆ, ಈಕ್ವಲ್ ಟು 0. ಬಿ ಸ್ಕ್ವೇರ್ ಇದು 4
into 1 4 into 9 36 minus 36 equal to 0. b square equal to ಈ minus 36 ಈ ಕಡೆ ಬಂದಾಗ plus 36 ಆಗುತ್ತೆ. b is equal to root of 36. So b is equal to 6. 36 6 6 36 ಇದು 6 ಇದು ಸ್ಕ್ವೇರ್ ಆಗುತ್ತೆ. ಓಕೆ, ಈ ಸ್ಕ್ವೇರ್ ರೂಟ್ನ ತೆಗೆಯುತ್ತೆ. b equal to 6. ಸೊ ಇಕ್ವೇಶನ್ x square plus b ವ್ಯಾಲ್ಯೂ 6x plus 9 equal to 0. ಇದು ಆ್ಯಕ್ಚುಲಿ x plus 3 ದ ಹೋಲ್ ಸ್ಕ್ವೇರ್ದು ವ್ಯಾಲ್ಯೂ. ಕ್ಲಿಯರ್? ಥ್ಯಾಂಕ್ ಯು.